ಅಯ್ಯಪ್ಪಲೋ ಅಯ್ಯಪ್ಪ. ಅಯ್ಯೋ ಎಲ್ಲೋದ್ರವ ಇವರಿಬ್ರು? ಏ ಬಂಗಾರಿ, ಕೃಷ್ಣ. ಉಫ್. ಅಯ್ಯೋ ಬಂಗಾರಿ, ನೀರು ತಗೋಬೇಕು ಕುಡಿಯೋಕ್ಕೆ. ಸಿಕ್ಕಿದ್ದಂಗೆ ಯಾಕಪ್ಪ ಈ ಪಾಟಿ ಬೇದಿ ಆಯಿತು. ಅಯ್ಯೋ ದೇವ್ರೆ ಭಗವಂತ. ಉಫ್. ಆಲೆ 20 ಸತಿ ಹೋಗೀನಿ. ಅಯ್ಯೋ ಇನ್ನೊಂದು 4 ಸತಿ ಹೋದರೆ ಸತ್ತೆ ಹೋಯ್ತೀನಿ ನಾನು. ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ ಯಾಕಪ್ಪ ಹಿಂಗಾಯ್ತು? ಚೆನ್ನಾಗಿ ಅನ್ನ ಸರ್ ಉಣ್ಕೋಗಿನಿ. ಅಯ್ಯೋ ಏನಾಗೋಯ್ತು? ಅಯ್ಯೋ ದೇವ್ರೆ. ಬಂಗಾರಿ ಅತ್ತೆ, ಏನತ್ತೆ? ಅಯ್ಯೋ ಏನ್ರವ ಮಾಡ್ತಿದ್ದೀರಿ? ನಾನಿಲ್ಲಿ ಸಾಯ್ತಾ ಕೂತೀನಿ. ಒಂದಿಟ ನೀರು ತಗೋ, ಬಿಸಿನೀರು ಕಾಯಿಸ್ಕೊಂಡು. ಅಯ್ಯೋ ಕೇಳಿಸ್ತಿಲ್ಲ ಕಣತ್ತೆ, ಇವತ್ತು ಶುಕ್ರವಾರ ಅಲ್ವಾ, ಆಷಾಢ ಶುಕ್ರವಾರ. ಮನೆಗಿನೇ ಎಲ್ಲ ಒರೆಸಿ ವಾರ ಮಾಡ್ತಾ ಇದ್ದೋ, ಪೂಜೆ ಗೀಜೆ ಮಾಡೋದ ಅಂತ. ಬನ್ನಿ ನೀವು ಸ್ನಾನ ಮಾಡಿ ಬನ್ನಿ. ಅಯ್ಯೋ ನಿನ್ನ ಕಣ್ಣಿಂಗೆ ಹೋಗ, ಯಾಕೆ ಕಣ್ಣು ಕಂಡವೋ ಇಲ್ವವ? ನಾನು ಸಾಯ್ತಾನೆ ಸ್ನಾನ ಮಾಡಿ ಬಂತಿಯಲ್ಲ. ಓಸಿಸಲ್ಲಿ ಬೇರೆ ಹಾಕಿದ್ದದ 20 ಸತಿ. ನಂಗೂ ಓಡಾಡೋಡಾಡಿ ಸಾಕಾಗೋಯ್ತೆ. ನಾನು ಇಲ್ಲೇ ಮಾಡ್ಕೊಬಿಡ್ತೀನಿ ಅಷ್ಟೇ. ಅದಕ್ಕೆ ಅತ್ತೆ ಆಸ್ಪತ್ರೆಗೆ ಹೋಗೋದ ಅಂದ್ರೆ ಬರೋದೇ ಇಲ್ಲ. ಅಯ್ಯೋ ಬೇಡ ಸುಮ್ಮನೆ ಯಾಕೆ ಆಸ್ಪತ್ರೆಗೆ ಹೋಗಿ? ಅಯ್ಯೋ ದುಡ್ಡು ವೇಸ್ಟು. ನೋಡತ್ತಾಡಿ ಎಂತೆಗಿಂತ ಕಳ್ಳು ನುಂಗ್ತೀನಿ, ಸರಿ ಹೋಗ್ಬೋದು. ಅಯ್ಯೋ ಅತ್ತೆ ದುಡ್ಡನ್ನ ಮಕ್ಕ ನೋಡ್ತಾ ಕೂತ್ಕೊಂಡ್ರೆ ಹುಷಾರಾಗಕ್ಕದ? ನೋಡತ್ತಾಡಿ. ಅಯ್ಯಪ್ಪ ನೀರು ತಗೋಬಸಿ, ಬಿಸಿನೀರ. ತತ್ತೀನಿ ಅತ್ತೆ. ಗಂಜಿ ಗಿಂಜಿ ಕಾಯಿಸ್ಕೊಡೋಣ? ಅಯ್ಯೋ ಏನು ಬೇಡ ಕಣವ, ಏನು ಬೇಡ. ನಾನು ಬದುಕೋಕಿಲ್ಲ ಅನ್ನಿಸ್ತದೆ. ಅಯ್ಯೋ ದೇವ್ರೆ, ಇನ್ನೂ 4 ರಂತೆ ಬದುಕಬೇಕು ಅನ್ಕೊಂಡಿದೆ. ಹಿಂಗಾಗೋಯ್ತಲ್ಲಪ್ಪ. ಅಯ್ಯೋ ದೇವ್ರೆ. ಅತ್ತೆ ಸ್ವಲ್ಪ ಗಂಜಿ ಕುಡಿರಿ, ಹೊಟ್ಟೆಲಿ ಏನು ಇಲ್ಲದೆ ಹೆಂಗೆ ಹೋಗ್ತೈತದೆ. ಅಯ್ಯೋ ಮಾತ್ರೆ ನಾರು ತರ ಕೇಳು, ಆದ್ಮೇಲೆ ನುಂಗ್ತೀನಿ ನಿಂತೈತದೆ. ಅಯ್ಯೋ ಅತ್ತೆ ಇಷ್ಟೊಂದ್ಸಲಿ ಆಗದೆ ಅಂದ್ರೆ ಮಾತ್ರೆ ಗೀತ್ರೆಗೆಲ್ಲ ಹೋಯ್ಕಿಲ್ಲ. ಅಯ್ಯೋ ನೋಡೋದ್ ತಡಿ, ತರಿಸು ನೋಡದ. ಆಯ್ತು. ಬಂಗಾರಿ ಅತ್ತೆ ಮಾತ್ರೆ ತರ್ಸೋ ಕೇಳ್ತವ್ರೆ. ಮಾತ್ರೆ ನುಂಗಿದ್ರೆ ಬೇದಿ ನಿಂತೋಗ್ಬಿಡಲ್ವಾ? ಅಯ್ಯೋ ಬೇಡ ಅಕ್ಕ, ಮಾತ್ರೆ ಗೀತ್ರೆ ಏನು ಬೇಡ. ನೀನು ನಮ್ಮಮ್ಮ ಬರ್ತೀನಂದೈತೆ, ಅವ್ರಿಗೆ ಹೇಳಿದೆ. ಯಾರಾದ್ರೂ ಹೇಳು, ಇಲ್ಲೇ ಯಾರಿಗಾದ್ರೂ ಹೇಳ್ಬಿಟ್ರೆ ಆಮೇಲೆ ಗೊತ್ತಾಗ್ಬಿಡ್ಬೋದು. ಗೊತ್ತಿಲ್ಲಿರೋರ್ನ ಕರ್ಸಿದ್ರೆ ಸರಿ ಹೋಯ್ತದೆ ಅಂತ ಅಲ್ಲಿ ಹೇಳಿದ್ದೀನಿ. ನಿಮ್ಮ ಅಮ್ಮಂಗೂ ಗೊತ್ತ ವಿಷಯ. ನಾನು ಹಿಂಗೆ ಹೇಳ್ದೆ, ನಮ್ಮಮ್ಮನೂ ಬೇಡ ಬೇಡ ಅಂತು. ನಾನೇನಾದ್ರೂ ಮಾಡೋದ ಅಂದ್ಬಿಟ್ಟು ಹಂಗೆ ಹೇಳಿದ್ರೆ ಆಯ್ತು ಅಂತ ಒಪ್ಕೊಂಡೈತೆ. ಮತ್ತೆ ಬರೀ ಮಾತ್ರೆ ತಗೋಬ ಅಂತ ಹೇಳ್ತೈತಲ್ಲ, ಸುಮ್ಮನೆ ದುಡ್ಡು ಖರ್ಚು ಬೇಡ ಅಂತದ್ದು ಯಾರನ್ನೇ ಕರ್ಸಿದ್ರು ಇವನ್ಗೇನು ಇಲ್ಲ. ಮತ್ತೆ ನೀವೇನು ಯೋಚನೆ ಮಾಡಬೇಡಿ. ಅಯ್ಯೋ ಈ ಅಂಗಡಿ ಮಾತ್ರೆಯಲ್ಲಿ ಚೆನ್ನಾಗಿರ್ತಾವೆ, ಮೆಡಿಕಲ್ ಎಲ್ಲಾರು ತಗೊಂಡ್ರೆ ಹೋಯ್ತದೆ. ಈ ಅಂಗಡಿಲಿ ಏನು ಚೆನ್ನಾಗಿರ್ತಾವೆ ಮಾತ್ರೆ. ಅದಕ್ಕೆ ನಮ್ಮ ಊರಲ್ಲಿ ಒಬ್ರು ಅವ್ರೆ. ಇಷ್ಟೊಂದು ಸತಿ ಬೇದಿ ಆಗದೆ ಅಂದ್ರೆ ಏನು ತಮ್ಮಸಿನ? ಡಾಕ್ಟರ್ ಹತ್ರನೂ ಹೋಗೋದು ಬೇಡ. ನಮ್ಮ ಊರಲ್ಲಿ ಒಬ್ರು ನಾಟಿ ಔಷಧಿ ಕೊಡೋರೆ. ನಮ್ಮ ಅವ್ವಂಗೆ ಹೇಳ್ದಂಗೆ ಹಿಂಗೆ ಆಗ್ಬಿಟ್ಟೈತೆ ನಮ್ಮ ಅತ್ತಿಗೆ ಅಂತ. ಅದಕ್ಕೆ ಅವ್ರನ್ನೇ ಕರೆಸ್ತೀನಿ ಬಿಡು, ಅವ್ರನ್ನೇ ಬರೋಕೆ ಹೇಳ್ತೀನಿ, ಬರ್ತೀನಿ ಅಂತಂತು. ಅಯ್ಯೋ ಬೇಡಕನವ ಬೇಡ, ಸುಮ್ಮನೆ ಹಾಕೆ ಎಲ್ಲವ. ಅವ್ರು ತಾನೇ ಏನು ಕಮ್ಮಿ ದುಡ್ಡು ಕೇಳಾರ, ಹೊಸಿ ದುಡ್ಡು ಕೇಳಾರ? ಬೇಡ ಬೇಡಾನು, ಯಾರನ್ನೂ ಕರಿಬೇಡಾನು. ಅಯ್ಯೋ ಅದಕ್ಕೆ ಆತೆ ನಾನು ಹೇಳಿರೋದವ್ರಿಗೆ ಅವ್ರ ದುಡ್ಡು 1 ರೂಪಾಯಿನೂ ತಗೊಳಕಿಲ್ಲ. ಏನು 1 ರೂಪಾಯಿ ತಗೊಳಕಿಲ್ವಾ? ಅವರು ಪಾಪ ಅವ್ರು ಹಂಗೇನೆಯ ಸಮಾಜ ಸೇವೆ ಮಾಡಬೇಕು, ನಾನು ಎಲ್ರಿಗೂ ಫ್ರೀಯಾಗಿ ಔಷಧಿ ಕೊಡಬೇಕು ಅಂತ ಎಲ್ಲೂ ಕರೆದ್ರೂ ಹೋಗಿ ಔಷಧಿ ಕೊಡ್ತಾರತ್ತೆ. ಓ ಹಂಗ ಪ್ರಿಯಾ, ಹಂಗಾರೆ ಕರ್ಸವ ಬರೋ ಕೇಳು. ಹೇಳಿದ್ದೀನಿ, ಇನ್ನೇನು ಬರ್ಬೋದು. ಸರಿ ಸರಿ, ಅದು ಯಾರೋ ಜಲ್ದಿ ಬರೋ ಕೇಳವ. ನನಗಂತೂ ಆಯ್ತಲ್ಲ, ಸತ್ತೋಗ್ಬಿಟ್ಟನೇನೋ ಅಂತ ಅನಿಸ್ತದೆ. ಅಯ್ಯೋ ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ತುಂಬ ಅಂದ್ರೆ ತುಂಬ ಒಳ್ಳೆ ಪಂಡಿತರು. ಅವ್ರ ಕೈಗುಣ ಅಷ್ಟೇ ಚೆನ್ನಾಗಿರ್ತದೆ. ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಯ್ತದೆ. ಬಂಗಾರಿ ಬಂಗಾರಿ, ಹೋಗ ಬತ್ತೇನು? ಅಯ್ಯೋ ಬೀಗ್ರೆ, ಏನ್ ಬೀಗ್ರೆ ಇದು ಸ್ವಪ್ನಂಗ್ ಮುದಿಕಬಿಟ್ಟಿದ್ದೀರಿ? ಪರವಾಗಿಲ್ವಾ? ಅಯ್ಯೋ ಏನ್ ಪರವಾಗಿಲ್ವಾ, ಒಂಚೂರು ಕಮ್ಮಿ ಆಗಿಲ್ಲ. ಹೇಳದ್ದು ಪಾಪ ಬಂಗಾರಿ ಎಲ್ಲನೂ ಹೇಳಿವ್ನಿ, ಬತ್ತಿದಾರಂತೆ. ಸುಮ್ಮನಿರಿ, ಔಷಧಿ ಕೊಟ್ರೆ ಸರಿ ಹೋಯ್ತದೆ. ಸರಿ ಸರಿ ಆಯ್ತು. ಅವ ಅವ ಅಯ್ಯೋ ಯಾಕ್ಲಂಗ್ ಕೂಗತ್ತಿದಿ? ಇಲ್ಲೇ ಇಲ್ವಾ? ಬಾ ಎದ್ದೆ ಆಸ್ಪತ್ರೆಗೆ ಹೋಗದ. ಅಯ್ಯೋ ಓಲ, ನಾನು ಆಸ್ಪತ್ರೆಗೆಲ್ಲ ಬರೀಕಿಲ್ಲ. ಆಸ್ಪತ್ರೆಗೆ ಬರೀಕಿಲ್ಲ ಅಂದ್ರೆ ಹಿಂಗೆ ಇದೆಯಾ ನಲ್ಲಾಡ್ಕೊಂಡು? ಪಾಟಿ ಸತಿ ಓಡಾಡಿದಿ, ಎದ್ ಬಾ ಹೋಗದೆ. ಅಯ್ಯೋ ಬೇಡಕಂದ್ ಸುಮ್ಮನಿರ್ಲ. ಹಂಗಾರಿಯರವ್ವ ಯಾರನ್ನೋ ನಾಟಿ ಔಷಧಿ ಕೊಡೋರ್ನ ಕರೆಸಿದಾರಂತೆ, ಅವ್ರು ಪ್ರಿಯಾ ಕೊಟ್ಟಾರಂತೆ. ಅವರೇ ನೋಡ್ತಾರ ಬಿಡು, ಸುಮ್ಮನೆ ಯಾಕೆ ಡಾಕ್ಟರ್ ತಕ್ಕೆ? ಬಾ ದುಡ್ಡನ್ ಮಾಕ ನೋಡ್ತಾ ಕೂತ್ಕೊಳಕದ್ದ ಇಂಥ ಸಮಯದಲ್ವೇ? ಇವ್ರ ಪ್ಲಾನ್ ಎಲ್ಲ ಊಟ ಮಾಡಂಗೋರಲ್ಲ. ಬಂಗಾರಿ ಏನಾದ್ರು ಮಾಡು ಬಂಗಾರಿ. ಅವ್ವ ಹೇಳಿ. ಅಯ್ಯೋ ಅಪ್ಪ ಅದಕ್ಕೆ ಅವ್ರು ಚೆನ್ನಾಗಿ ನೋಡ್ತಾರ್ಕಂದ್ ಸುಮ್ಮನಿರು. ಅವ್ರು ನೋಡಿದ ತಕ್ಷಣ ಅವ್ರು 1 ಟೈಮ್ ಔಷಧಿ ಕೊಟ್ರೆ ಸಾಕು, ನಿಮ್ಮವ್ವ ಎದ್ ಕೂತ್ಕೋತಾರೆ. ಅಯ್ಯೋ ಹಂಗಲ್ಲ, ನೆನ್ನೆಯಿಂದನೂ ಅಷ್ಟೊಂದ್ ಸತಿ ಓಡಾಡಿ ಬೇದಿ ಆಗೋದಲ್ಲ, ಆಸ್ಪತ್ರೆಗೆ ಬಂದ್ರು ಬತ್ತಲ್ಲ. ಆಯ್ತು ಸುಮ್ಮನಿರಿ, ಅವ್ರೊಂದ್ಸತಿ ನೋಡ್ಲಿ, ಆಮೇಲೆ ಬೇಕಾದ್ರೆ ಹಂಗೂ ಕಮ್ಮಿ ಆಗಿಲ್ಲ ಅಂದ್ರೆ ನೋಡಕ್ಕಾಯ್ತದೆ, ಆಸ್ಪತ್ರೆಗೆ ಕರ್ಕೋಗದೆ. ಅವ್ರು ಬರೋ ಗಂಟೆ ಹಿಂಗೆ ಮನಿಕೊಂಡಿಯಾ? ಇನ್ನೇನು ಬಂದ್ರು ಇಲ್ಲೇ ಬತ್ತಾವ್ರೆ. ನೋಡಿ ನೋಡಿ ಇವರೇ. ನೀನೇನು ಯೋಚನೆ ಮಾಡ್ಬೇಡ ಕಣಮ್ಮ. ಅಯ್ಯೋ ನೀವೇ ಡಾಕ್ಟ್ರು? ಅಯ್ಯೋ ನಾನು ಡಾಕ್ಟ್ರೇನಲ್ಲ ಕಣಮ್ಮ, ನಾನು ನಾಟಿ ಔಷಧಿ ಕೂಡ ಪಂಡಿತ ಅಷ್ಟೇ. ಅಯ್ಯೋ ಏನೋ ಒಂದು ಪ್ರಿಯಾಂಗ್ ಮಾಡ್ತೀರಿ ತಾನೆ? ನಾನು ಯಾರ ತಗೋ ದುಡ್ಡು ತಗೊಳಕಿಲ್ಲ. ನಾನು ದೇವ್ರಿಗೆ ಅರ್ಕೆ ಕಟ್ಟೀನಿ, ಯಾರಿಗೆ ಔಷಧಿ ಕೊಟ್ಟರು ಗುಣ ಆಗಬೇಕು, ಎಲ್ರಿಗೂ ಫ್ರೀಯಾಗೇ ಕೊಡ್ತೀನಿ, 1 ರೂಪಾಯಿ ದುಡ್ಡು ಇಸ್ಕೊಳಕಿಲ್ಲ ಅಂತ. ಹಂಗದು ಸರಿ. ಜೋರು ಎದ್ದು ಕೂತ್ಕೊಳಕಾಯ್ತದ? ಅಯ್ಯೋ ಆಯ್ತಲ್ಲ ಆಯ್ತಲ್ಲ, ನನಗೆ ಕೂತ್ಕೊಳ್ಳೋಕೆ ಆಯ್ಕಿಲ್ಲ, ಫುಲ್ ಸುಸ್ತು. ಎಷ್ಟು ಸಲ ಆಗಿದ್ದದು ಬೇಬಿ? ಅಯ್ಯೋ ಒಂದು 20 ಸಲ ಆಗದೆ. ಅಯ್ಯಯ್ಯೋ ಆ ಪಾಟಿಯಾ? ಇಲ್ಲಿ ನಿಮ್ಮ ಕೈ ಕೊಡಿ ಇಲ್ಲಿ. ಓ ಛೇ ಛೇ, ಏನು ಹಿಂಗಾಗೋಯ್ತಲ್ಲ? ಏನಾಯ್ತು? ಏನಂತ ಹೇಳೋದು ಹಿಂಗ? ಅಯ್ಯೋ ಏನಾಯ್ತಪ್ಪ? ಏನೋ ಹೇಳ್ತಾ ಇಲ್ಲ, ಛೇ ಛೇ ಅಂತೀವಿ.
ಅಯ್ಯೋ ಅಮ್ಮ ಹೆಂಗೆ ಹೇಳ್ದಂಗೆ ಗೊತ್ತಾಯ್ತಲ್ವಲ್ಲ. ಅಷ್ಟೊಂದು ಸತಿ ಬೇದಿ ಹೋಗಿದ್ದೀರಾ ಅಂದ ತಕ್ಷಣನೇ ನಂಗೆ ಅನಿಸ್ತು ಛೇ 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 ಈಗಲೇ ಹೆಂಗೆ ಆಗ್ಬಿಡ್ತಿತ್ತು. ಅಯ್ಯೋ ಏನಾಯ್ತು ಹೇಳಿ ಸಾಯಪ್ಪ. ಅಯ್ಯೋ ನಾನು ಯಾಕಮ್ಮ ಸಾಯನೇ, ನೀನು ಸಾಯೋದು. ಹಾ ಅಯ್ಯೋ ಇದೇನು ಹಿಂಗೆ ಹೇಳ್ತಿದ್ದೀರಾ? ಅಯ್ಯೋ ಇದೇಕಪ್ಪ ಹಿಂಗೆ ಹೇಳ್ತಿದ್ದೀಯೇ? ನಮ್ಮ ಅತ್ತೆಗೆ ಹಂಗೆಲ್ಲ ಹೇಳ್ಬೇಡಿ, ನಮಗೆ ಭಯ ಆಯ್ತದೆ. ಏನಾಯ್ತು ಅಂತ ಸರಿಯಾಗಿ ಹೇಳಿ ಹೇಳಿ ಏನಾಯ್ತು ಅಂತ. ನೀವು ಒಬ್ಬೊಬ್ಬರೇ ಹೆಂಗೆ ಮಾತಾಡ್ಕೊತಿದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ನೋಡಿ ಇದು ಒಂಥರ ಕಾಯಿಲೆ. ಸಡನ್ನಾಗಿ ನಿಮಗೆ ಇಷ್ಟೊಂದ್ಸಲಿ ಬೇದಿ ಆಗದೆ ಅಂದರೆ ಇದೊಂಥರ ವಿಚಿತ್ರ ಕಾಯಿಲೆ. ಇದು ಕೋಟಿಗೆ ಒಬ್ರಿಗೆ ಬರೋದು. ವಾ ಅಯ್ಯೋ ಹ್ಞೂ ಕಣಮ್ಮ, ನೀನಿನ್ನೂ ಆ ಥರ ದಿನ ಬದುಕೋಕ್ಕಿಲ್ಲ. ಅಯ್ಯೋ ಇದೇನು ಹಿಂಗೆ ಹೇಳ್ತಿದ್ದೀರಿ ನೀವು ಸಡನ್ನಾಗಿ? ನಮ್ಮವ್ವ ಚೆನ್ನಾಗಿ ಓಡಾಡ್ಕೊಂಡು ಗಟ್ಮುಟ್ಟಿಯಾಗಿದ್ದಿದ್ಲು, ಇದ್ದಕ್ಕಿದ್ದಂಗೆಯಾ ಹಿಂಗೆ ಹೇಳ್ತಿದ್ದೀರಲ್ಲ? ಹೌದು ಕಣಪ್ಪ, ನಾನು ಯಾಕೆ ಸುಳ್ಳು ಹೇಳೇನೆ, 1000 ಜನಕ್ಕೆ ಔಷಧಿ ಕೊಟ್ಟಿವ್ನಿ. ನನಗೆ ಗೊತ್ತಾಯ್ಕಿಲ್ವಾ? ಇಲ್ಲ ಅಮ್ಮ, ನಿಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ. ನೀವು 1 ವಾರ ಬದುಕ್ಬೋದು, 1 ತಿಂಗಳು ಬದುಕ್ಬೋದು, ವರ್ಷ ಬೇಕಾದರೂ ಬದುಕ್ಬೋದು, 5 ವರ್ಷ ಬೇಕಾದರೂ ಬದುಕ್ಬೋದು, ಗ್ಯಾರಂಟಿನೇ ಇಲ್ಲ. 5 ವರ್ಷ ತನಕ ಇರ್ಬೋದು, ಇಲ್ಲ 1 ವಾರಕ್ಕೆ ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಯ್ಕಿಲ್ಲ. ಅದಕ್ಕೆ ನೀವು ನಿಮ್ಗೆ ಏನೇನು ಆಸೆ ಐತೆ ನೀವು ಇರೋ ಗಂಟ ಚೆನ್ನಾಗಿ ಅಚ್ಚುಕಟ್ಟಾಗಿ ಉಣ್ಕ ತಿನ್ಕೊಂಡು ಆರಾಮಾಗಿರಿ. ಈಗ ಬೇದಿ ನಿಂತವಂಗೆ ನಾನು ನಿಮಗೆ ಔಷಧಿ ಕೊಡ್ತೀನಿ, ದಿನಕ್ಕೆ 3 ಸತಿ ತಗೊಳ್ಳಿ. ನಾಳೆ ಅಷ್ಟರಲ್ಲಿ ಫುಲ್ ಕಮ್ಮಿ ಆಯ್ತದೆ. ಆಮೇಲಿಂದ ನಿಮ್ಗೆ ಇಷ್ಟ ಬಂದು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಜೀವ ಬಿಡಿ ಅಷ್ಟೇ, ಇನ್ನೇನು ಆಪ್ಷನ್ನು ಇಲ್ಲ. ಅಯ್ಯೋ ದೇವ್ರೆ, ಇದೇನಪ್ಪ ಹಿಂಗೆ ಹೇಳ್ತವ್ರೆ, ಬದುಕಕ್ಕಿಲ್ವ ನಾನು? ನೋಡಿ ಅಮ್ಮ, ನನ್ಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ಇದ್ರ ಮೇಲೂ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಅದು ಯಾವ ಆಸ್ಪತ್ರೆಗೆ ಹೋಗ್ತಿರೋ, ಅದೆಷ್ಟು ಖರ್ಚು ಮಾಡ್ತಿರೋ ನಿಮ್ಮ ಇಷ್ಟ. ಆಸ್ಪತ್ರೆಯಲ್ಲಿ ನಿಮ್ಮನ್ನ ಸುಮ್ಮನೆ ಕಳಿಸ್ತಾರೆ ಅನ್ಕೊಂಡಿದ್ದೀರಾ? ಅದಾಗೈತೆ ಇದಾಗೈತೆ ಅದು ಸರಿ ಮಾಡ್ತೀವಿ, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಲಕ್ಷಾಂತರ ರೂಪಾಯಿ ದುಡ್ಡು ಕೀಳ್ತಾರೆ. ಏನೂ ಇಲ್ಲ ಏನಿಲ್ಲ ಅನ್ಕೊಂಡು ಆಮೇಲೆ ದೊಡ್ಡದಾಗಿ ಬಾಂಬ್ ಮಾಡುತ್ತಾರೆ. ದುಡ್ಡು ಕಿತ್ಕೊಳ್ಳೋ ಗಂಟ ಸರ್ ಮಾಡ್ತೀವಿ ಅಂತಿರ್ತಾರೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ನೀವಂತೂ ಎಷ್ಟು ದಿನ ಬದುಕ್ತೀರಂತ ಗ್ಯಾರಂಟಿ ಇಲ್ಲ. ಇರೋ ಗಂಟು ಚೆನ್ನಾಗಿರಿ. ಒಟ್ಟಿನಲ್ಲಿ ಏನೂ ಆಗ್ದಾನೆ 5 ವರ್ಷ 10 ವರ್ಷ ಇದ್ರೂ ಇರ್ಬೋದು, 1 ವಾರಕ್ಕೆ ಹೋದ್ರೂ ಹೋಗ್ಬೋದು. ಅಂಥ ಕಾಯಿಲೆ ಬಂದಿರೋದು ನಿಮಗೆ. ಕಟಾಗಿ ತಿನ್ಕೊಂಡು ಉಣ್ಕೊಂಡು ಎಲ್ಲ ಜೊತೆ ಖುಷಿಯಾಗಿರಿ. ನೀವೆಷ್ಟು ಬೇಜಾರು ಮಾಡ್ಕೋತೀರೋ, ಎಷ್ಟು ಚಿಂತೆ ಮಾಡ್ತೀರೋ ನಿಮಗೆ ಕೆಟ್ಟದ್ದು. ಖುಷಿಯಾಗಿದ್ರೆ ಇನ್ನೂ ಜಾಸ್ತಿ ದಿನ ಬದುಕ್ಬೋದು. ಇಷ್ಟೇ ನಾನು ಹೇಳೋದು. ಇದ್ರ ಮೇಲೆ ನಿಮ್ಮ ಇಷ್ಟ. ಡಾಕ್ಟ್ರಿಗಾರು ತೋರಿಸ್ಕೊಳ್ಳಿ, ಎಲ್ಲರೂ ತೋರಿಸ್ಕೊಳ್ಳಿ. ಇವಾಗ ಔಷಧಿ ಕೊಡ್ತೀನಿ, ಅದನ್ನು 3 ಟೈಮ್ ತಗೊಳ್ಳಿ. ನೋಡಿ ನಂಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ನನ್ನ ಮೇಲೆ ನಿಮ್ಮ ನಂಬಿಕೆ ಇಲ್ಲಾಂದರೆ ಯಾವ ಆಸ್ಪತ್ರೆಗಾರು ಹೋಗಿ ತೋರಿಸ್ಕೊಳ್ಳಿ. ಆದರೆ ಈ ಔಷಧಿ ಕೊಡಿ, ನಾಳೆ ಅಷ್ಟರಲ್ಲಿ ಬೇದಿ ಎಲ್ಲ ಸಂಪೂರ್ಣ ನಿಂತೋಗುತ್ತೆ ಅಷ್ಟೇ. ಬರ್ತೀನಿ ಗೌರಕ್ಕ. ಅಯ್ಯೋ ಇವ ಅಣ್ಣ ಹಿಂಗೆ ಹೇಳ್ಬಿಟ್ಟಿರ್ತಾರೆ. ಬೀಗ್ರೆ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನೆಲ್ಲ ಔಷಧಿ ನೀಟಾಗಿ ಕೊಡ್ತಾರೆ ಅಂದರೆ ಇವ್ರು ಹಿಂಗೆ ಹೇಳ್ತಾರೆಲ್ಲ. ನಡೀರಿ, ಅದೆಷ್ಟು ಲಕ್ಷ ಅದೆಷ್ಟು ಕೋಟಿ ಯಾರು ಆಗಲಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಸೇರ್ಸಾರುವೆ ನಿಮ್ಮ ಜೀವ ಉಳಿಸ್ಕೊತೀವಿ. ಈ ಮನೆ ಮರಾದ್ರು ಆಸ್ತಿ ಮರಾದ್ರು ನಿಮ್ಮ ಜೀವ ಉಳಿಸ್ತೀವಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಮೂಕನವ ಅವ್ರ ಮಾತೆಲ್ಲ ನಂಬಕ್ಕೆ ಹೋಗ್ಬೇಡ. ನಾನು ಎಷ್ಟು ಖರ್ಚಾದರೂ ಸಿಕ್ಕಲ್ಲ, ನಾನೇನು ಉಳಿಸ್ಕೊತೀನಿ. ಅಯ್ಯೋ ಬೇಡ ಕಣ್ಮಗ ಬೇಡ. ಅಯ್ಯೋ ಇರ್ತಿನಿಂದ ಕೂಡಿಟ್ಟು ದುಡ್ಡೆಲ್ಲ ಯಾಕೆ ಖರ್ಚು ಮಾಡೋದು? ಇರೋ ಗಂಟ ಇದ್ದಿ ಆಮೇಲೆ ಒಯ್ತೀನಿ ಬಿಡು. ನಿಮಗೂ ಇಲ್ದಂಗೆಲ್ಲ ಮಾರಾಕ್ಬಿಟ್ಟು ಹೋಗ್ತಾ ಇದ್ದದ. ದೇವರು ನನ್ನ ಹಣೆಯಲ್ಲಿ ಇಷ್ಟೇ ಆಯ್ಸ್ ಅಂತ ಬರ್ದಿರೋದು. ಹಿಂಗಾಯ್ತಲ್ಲಪ್ಪ, ಹಿಂಗಾಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ. ಅವ್ವ ಅವ್ರ ಮಾತೆಲ್ಲ ನಂಬೇಡ. ಯಾಕೆ ಬೇಕು? ನಾವು ಆಸ್ಪತ್ರೆಗೆ ತೋರಿಸಿದ್ರೆ ಸುಮ್ಮನಿರು. ಅಯ್ಯೋ ಓಲ ಯಾವ ಆಸ್ಪತ್ರೆನೂ ಬೇಡ, ಏನು ಬೇಡ. ಒಂದು ಲೋಟ ನೀರು ಕೊಡ್ರವ. ಹೋಗು ಬಂಗಾರಿ, ನೀರು ಕೊಡೋಗು. ಈಗ ಅವ್ರು ಕೊಟ್ಟಿರೋ ಔಷಧಿನ ಕುಡೀರಿ. ಔಷಧಿ ವಾಸಿ ಆಗ್ಬೋದು, ಕಮ್ಮಿ ಆಗ್ಬೋದು. ಬಂಗಾರಿ ಬಿಸಿನೀರು ಕಾಯಿಸ್ಕೊಬರೋಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.